ಮುಖ್ಯಾಂಶಗಳು. ರಾಸುಗಳ ಸುರಕ್ಷಿತ ಆರೋಗ್ಯದ ದೃಷ್ಟಿಯಿಂದ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕಾಲುಬಾಯಿ ಲಸಿಕಾ ಅಭಿಯಾನ. 9ನೇ ಸುತ್ತಿನ ಕಾಲುಬಾಯಿ ಲಸಿಕಾ ಅಭಿಯಾನಕ್ಕೆ ಶಾಸಕ ಬಾಲಕೃಷ್ಣ ಅವರಿಂದ ಚಾಲನೆ. ವಿದ್ಯಾವಂತ ಯುವಕರ ಉದ್ಯೋಗದ ಸಲುವಾಗಿ ಕೌಶಲ್ಯ ತರಬೇತಿ ಅಭಿಯಾನ. ಕಾಂಗ್ರೆಸ್ ಮುಖಂಡ, ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್ ಅವರಿಂದ ವಿನೂತನ ಕಾರ್ಯಕ್ರಮ. ತಾಲೂಕಿನ ವಿದ್ಯಾವಂತ ಯುವಕರು ನೋಂದಣಿಗಾಗಿ ಯುವ ಕಾಂಗ್ರೆಸ್ ಮುಖಂಡರಿಂದ ಮನವಿ. ಹಾಗೂ ತಾಲೂಕಿನ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಕೈಗಾರಿಕೆ ಸ್ಥಾಪನೆ ಚಿಂತನೆ ಎಂದ ಸಿಎನ್ ಬಾಲಕೃಷ್ಣ. ನುಗ್ಗೇಹಳ್ಳಿಯಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಜೆಡಿ ಅಡ್ಡಾ ಮೆನ್ಸ್ವೇರ್ ಕಲೆಕ್ಷನ್ ಉದ್ಯಮ ಉದ್ಘಾಟಿಸಿ ಶುಭ ಕೋರಿ ಹೇಳಿಕೆ. ರಾಸುಗಳ ಸುರಕ್ಷಿತ ಆರೋಗ್ಯದ ಸಲುವಾಗಿ ತಾಲೂಕಿನ 1,08,000 ಜಾನುವಾರುಗಳಿಗೆ 9ನೇ ಸುತ್ತಿನ ಕಾಲುಬಾಯಿ ಲಸಿಕಾ ಚುಚ್ಚುಮದ್ದನ್ನು ನೀಡಲಾಗುತ್ತಿದೆ. ರೈತರು ಕಡ್ಡಾಯವಾಗಿ ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಡಿ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ರೂಪಿಸಲಾಗಿರುವ ಕಾಲುಬಾಯಿ ಲಸಿಕಾ ಅಭಿಯಾನದ 9ನೇ ಸುತ್ತಿಗೆ ಪಟ್ಟಣದ ಪಶುಪಾಲನಾ ಆಸ್ಪತ್ರೆ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಗಣತಿ ಪ್ರಕಾರ 65,224 ದನಗಳು, 34,691 ಎಮ್ಮೆ ಸೇರಿ 1.8 ಲಕ್ಷ ಜಾನುವಾರುಗಳಿದ್ದು, ಇವುಗಳಿಗೆ 43 ಮಂದಿ ಪಶು ಸಖಿಯರು ಲಸಿಕೆ ನೀಡಲಿದ್ದಾರೆ. ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ನೀಡುವ ಕಾರ್ಯಕ್ರಮ ಇದಾಗಿದ್ದು, ಪ್ರತಿ ರೈತರು ತಪ್ಪದೆ ತಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕು ಎಂದರು. ಪಶು ಇಲಾಖೆಯಡಿ ರೈತರಿಗೆ ಪರಿಶಿಷ್ಟ ಜಾತಿ, ಪಂಗಡದ ಸಮುದಾಯಗಳಿಗೆ ನೀಡುತ್ತಿದ್ದ ಸವಲತ್ತುಗಳನ್ನು ಕಡಿತಗೊಳಿಸಲಾಗಿದೆ. ಬಜೆಟ್ನಲ್ಲಿ 64,000 ಕೋಟಿಯನ್ನು ಪಶು ಇಲಾಖೆಗೆ ಘೋಷಣೆ ಮಾಡಲಾಗಿತ್ತಾದರೂ ಆ ಹಣವನ್ನು ಸರ್ಕಾರ ಗ್ಯಾರಂಟಿ ಭಾಗ್ಯಗಳಿಗೆ ಬಳಸಿಕೊಂಡಿದ್ದರ ಫಲ ಅನುದಾನದ ಕೊರತೆ ಇದೆ. ರೈತರು ಲಕ್ಷಾಂತರ ರು ಕೊಟ್ಟು ರಾಸುಗಳನ್ನು ಕಟ್ಟಿ ತಮ್ಮ ಜೀವನ ಕಟ್ಟಿಕೊಳ್ಳುತ್ತಿರುತ್ತಾರೆ. ರಾಸುಗಳು ರೋಗದಿಂದ ಸಾವನ್ನಪ್ಪಿದರೆ ನಷ್ಟದಿಂದ ಪಾರಾಗಲು ಅವುಗಳು ಸುರಕ್ಷಿತ ದೃಷ್ಟಿಯಿಂದ ರಾಸುಗಳಿಗೆ ವಿಮೆ ಮಾಡಿಸಬೇಕು. ಮರಣ ಸಂಭವಿಸಿದ್ದಲ್ಲಿ 60,000 ವಿಮಾ ಪರಿಹಾರ ಸಿಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ರಾಸುಗೆ ಬೆಲ್ಲ, ಹಣ್ಣು ತಿನ್ನಿಸುವ ಮೂಲಕ ಶಾಸಕರು ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಜಯಶ್ವಂತ್, ಟಿಎಪಿಸಿಎಂಎಸ್ ನಿರ್ದೇಶಕ ಅನಿಲ್ ಕುಮಾರ್, ಹಿರಿಯ ಪಶುವೈದ್ಯ ಡಾಕ್ಟರ್ ಸೋಮಶೇಖರ್ ಸೇರಿ ಪಶು ವೈದ್ಯರು, ಪಶು ಸಖಿಯರು ಹಾಜರಿದ್ದರು. 44,000 ಕೋಟಿ ಅದರಲ್ಲೇನಾಗಿದೆ. ಸೊ ನನಗೆ ತಿಳಿದಿರೋಂಗೆ ಮ್ಯಾಕ್ಸಿಮಮ್ ಭಾಗ್ಯಗಳಿಗೆ ಇದು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಆಗ್ತಾ ಇರೋದ್ರಿಂದ ಆ ಸಮಾಜದ ಆ ರೈತ ಫಲಾನುಭವಿಗಳಿಗೆ ನಾವು ಹೆಚ್ಚು ಅನುದಾನನ ಒಂದು ಒದಗಿಸ್ತಕ್ಕಂಥದ್ದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ಅದ್ರ ಜೊತೆಯಲ್ಲಿ ವಿಮಾ ಯೋಜನೆ ಏನಿದೆ ಅದನ್ನು ನೀವು ಕೂಡ ಸ್ಥಳೀಯವಾಗಿ ಡಾಕ್ಟರ್ಸ್ ಕೂಡ ವೆಟರ್ನರಿ ಇನ್ಸ್ಪೆಕ್ಟರ್ಸ್ಗಳು ಏನಿದ್ದೀರಿ, ಇಲ್ಲಿ ನಮ್ಮಲ್ಲಿ ಡೈರಿ ಡೆವಲಪ್ಮೆಂಟ್ ಉನ್ನತ ಮಟ್ಟಕ್ಕೆ ಇದೆ ಚೆನ್ನಾಗಿ. ಯಾಕೆಂದರೆ ಇಡೀ ರಾಜ್ಯದಲ್ಲೇ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ನ 4ನೇ ಸ್ಥಾನದಲ್ಲೇ ಇದೆ. ಇವತ್ತು ಹಾಸನ, ಚನ್ನಪಟ್ಟಣ, ಕನಕಪುರ ಬಿಟ್ಟರೆ ನಾವೇನೋ 4th ಪ್ಲೇಸ್. 2,76,000 ಲೀಟ್ರು ಪ್ರೊಕ್ಯೂರ್ಮೆಂಟು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಆಗ್ತಾಯಿದೆ. 2,86,000 ಲೀಟ್ರು ಬಹುಶಃ ಬೇರೆ ಕಡೆ ಕಡಿಮೆ ಆಗಿದೆ ಗೊತ್ತು. ನಮ್ಮ ಹಾಸನ ಹಾಲು ಒಕ್ಕೂಟದಲ್ಲಿ 14.5 ಲಕ್ಷ ಲೀಟ್ರು ಒಂದು ದಿವಸಕ್ಕೆ ಪ್ರೊಕ್ಯೂರ್ಮೆಂಟ್ ಆಗ್ತಾಯಿದೆ. ಇಡೀ ರಾಜ್ಯದಲ್ಲಿ ಬೆಂಗಳೂರು ಒಕ್ಕೂಟ ಬಿಟ್ಟರೆ ನಮ್ಮ ಹಾಸನ ಒಕ್ಕೂಟನೇ ಹೈಯೆಸ್ಟು ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಆಗ್ತಿರ್ತಕ್ಕಂಥ ಒಂದು ಒಕ್ಕೂಟ ಇರುವಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಡೈರಿ ಕಡೆಯಿಂದಲೂ ಕೂಡ ಏನು ಕೋಆಪ್ರೇಷನ್ ಮಾಡಿಸ್ಬೇಕು ಮಾಡ್ಬೋದಲ್ಲಿ. ಆದರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನಿಂಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ. ಈ ಸಾಲಿನಲ್ಲಿ ಮಾನ್ಯ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದರೆ ಒಂದು ಕಟ್ಟಡವನ್ನು ನಬಾರ್ಡಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವುದಕ್ಕೆ ಅಫ್ಕೋರ್ಸ್ ಸುಂಡಲ್ಲಿ ಹೇಳಿದ್ರು ಒಂದು ಅದಾಯಿತು, ಅದಲ್ಲದೆ ಇನ್ನೊಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು 2 ಕಟ್ಟಡಗಳನ್ನು ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ವಿದ್ಯಾವಂತ ಯುವಕರ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ನಾಯಕರು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಅಧ್ಯಕ್ಷರಾದ ಎಚ್.ಸಿ. ಲಲಿತ್ ರಾಘವ್ ರವರು ಉಚಿತವಾಗಿ ಕಂಪ್ಯೂಟರ್ ಕಲಿಕೆ ಸೇರಿ ಕೌಶಲ್ಯ ತರಬೇತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಎಂದು ಯುವ ಕಾಂಗ್ರೆಸ್ ಮುಖಂಡರು ತಿಳಿಸಿದರು.
ಪಟ್ಟಣದಲ್ಲಿನ ಜಿಲ್ಲಾ ಪಂಚಾಯತ್ ಕಚೇರಿ ಎದುರಿರುವ ಎಚ್.ಸಿ. ಶ್ರೀಕಂಠಯ್ಯನವರ ಸಭಾಂಗಣದಲ್ಲಿ ಮಾಧ್ಯಮಗಳಿಗೆ ಕೌಶಲ್ಯ ಅಭಿಯಾನದ ಕುರಿತು ಮಾಹಿತಿ ನೀಡಿದ ಯುವ ಕಾಂಗ್ರೆಸ್ನ ಜಿಲ್ಲಾ ಮುಖಂಡ ರುದ್ರೇಶ್ ಮಾತನಾಡಿ, ಜಿಲ್ಲೆಯ ಹೆಮ್ಮೆಯ ನಾಯಕ, ಮಾಜಿ ಸಚಿವ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯನವರ 100ನೇ ವರ್ಷದ ಜಯಂತ್ಯೋತ್ಸವದ ಅಂಗವಾಗಿ ಚನ್ನರಾಯಪಟ್ಟಣದ ತಾಲೂಕಿನ ಜನತೆಗೆ, ಯುವಕರಿಗೆ, ಕ್ರೀಡಾಭಿಮಾನಿಗಳಿಗೆ ಹಲವು ಕಾರ್ಯಕ್ರಮಗಳನ್ನು ಕವಿಕಾಧ್ಯಕ್ಷರಾದ ಎಚ್.ಸಿ. ಲಲಿತ್ ರಾಘವ್ ರವರು ಹಮ್ಮಿಕೊಂಡಿದ್ದು, ಇದರ ಪೈಕಿ ಮೊದಲ ಹಂತದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ 2,000 ಯುವಕರಿಗೆ ಕೌಶಲ್ಯತೆ ಕಲಿಸಿ ಉತ್ತಮ ಉದ್ಯೋಗದೊಂದಿಗೆ ಜೀವನ ರೂಪಿಸಿಕೊಳ್ಳುವ ಕಾರ್ಯಕ್ರಮ ರೂಪಿಸಿದ್ದಾರೆ. ಬಾಲ್ ಕಂಪ್ಯೂಟರ್ಸ್ ಕೇಂದ್ರದಿಂದ 2,000 ಯುವಕ ಯುವತಿಯರಿಗೆ ಉಚಿತವಾಗಿ ಬೇಸಿಕ್ ಕಂಪ್ಯೂಟರ್ ಶಿಕ್ಷಣ, ಸ್ಪೋಕನ್ ಇಂಗ್ಲಿಷ್, ಟೈಪಿಂಗ್ ಅಂಡ್ ಕಮ್ಯುನಿಕೇಷನ್ ಸ್ಕಿಲ್, ಇಂಟರ್ವ್ಯೂ ತಯಾರಿ ಸೇರಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕುರಿತಂತೆ ಉದ್ಯೋಗ ಸಿದ್ಧತೆಯ ತರಬೇತಿಯನ್ನು ನೀಡಲಾಗುತ್ತದೆ. ಆಸಕ್ತ ಯುವಕರು ಪಟ್ಟಣದ ಎಚ್.ಸಿ. ಶ್ರೀಕಂಠಯ್ಯನವರ ಸಭಾಂಗಣಕ್ಕೆ ಭೇಟಿ ನೀಡಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದು. ನೋಂದಾಯಿಸಿಕೊಂಡ ಅಭ್ಯರ್ಥಿಗಳಿಗೆ ಬಾಲ್ ಕಂಪ್ಯೂಟರ್ಸ್ನಲ್ಲಿ ಕೌಶಲ್ಯತೆಯ ಶಿಕ್ಷಣ ನೀಡಲಾಗುವುದು ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮಾತನಾಡಿ, ಪ್ರತಿ ವಿದ್ಯಾರ್ಥಿಗೂ ಕೌಶಲ್ಯ, ಪ್ರತಿ ಮನೆಗೆ ಉದ್ಯೋಗ ಎಂಬ ಧ್ಯೇಯ ಹೊಂದಿರುವ ನಮ್ಮ ಯುವ ನಾಯಕ ಎಚ್.ಸಿ. ದೀಪುರವರು ತಮ್ಮ ತಾತನ 100ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇವುಗಳ ಸದ್ಬಳಕೆಯನ್ನ ತಾಲೂಕಿನ ಯುವಕರು ಮಾಡಿಕೊಳ್ಳಬೇಕು. ಇಂದಿನಿಂದ 1 ತಿಂಗಳುಗಳ ಕಾಲ ಕೌಶಲ್ಯ ತರಬೇತಿಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಅವಕಾಶವಿದೆ ಎಂದರು. ಈ ವೇಳೆ ಯುವ ಕಾಂಗ್ರೆಸ್ ಮುಖಂಡರಾದ ನುಗ್ಗೇಹಳ್ಳಿ ಕಿರಣ್ ಕುಮಾರ್, ಮಾದಗೌಡನಹಳ್ಳಿ ಪುನೀತ್, ಜಬಿಯುಲ್ಲಾ ಬೇಗ್, ದಿಲೀಪ್, ಬಾಲ್ಕ್ ನಿರ್ದೇಶಕ ನವೀನ್ ಸೇರಿ ಇತರರು ಇದ್ದರು. ತಾಲೂಕಿನ ಯುವಕರ ಭವಿಷ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಯುವ ಕೌಶಲ್ಯ ಅಭಿಯಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಲಲಿತ್ ರಾಘವ್ ಅವರು ಆರಂಭಿಸಿ ತಾಲೂಕಿನ ಬಡ ಹಾಗೂ ಮಧ್ಯಮ ವರ್ಗದವರಿಗೆ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ಉದ್ಯೋಗ ತರಬೇತಿಯನ್ನು ನೀಡಲಾಗ್ತಾ ಇದೆ. ಶಿಕ್ಷಣಕ್ಕೆ ಹಣ ಅಡ್ಡಿಯಾಗಬಾರದು ಎಂಬ ಉದ್ದೇಶದಿಂದ ಸಂಪೂರ್ಣ ತರಬೇತಿಯನ್ನು ಲಲಿತ್ ರಾಘವ್ ಅವರು ಸ್ವಂತ ವೈಯಕ್ತಿಕ ವೆಚ್ಚದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಹಾಗೂ ನಗರ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಈ ಉದ್ಯೋಗ ತರಬೇತಿಯನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮೊಮ್ಮಗನಾದ ಎಚ್.ಸಿ. ಲಲಿತ್ ರಾಘವ್ ದೀಪುರವರು ಅಧ್ಯಕ್ಷರು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಬೆಂಗಳೂರು ಅವರು ಇವತ್ತಿನ ದಿವಸ ಯುವ ಕೌಶಲ್ಯ ಅಭಿಯಾನ 2026 ಎಂಬ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಬೇಸಿಕ್ ಕಂಪ್ಯೂಟರ್ ಎಜುಕೇಷನ್, ಸ್ಪೋಕನ್ ಇಂಗ್ಲಿಷ್, ಟೈಪಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಂಟರ್ವ್ಯೂ ಪ್ರಿಪ್ರೇಷನ್, ಪರ್ಸನಾಲಿಟಿ ಡೆವಲಪ್ಮೆಂಟ್. ಈ ಯೋಜನೆಯ ಮುಖ್ಯ ಗುರಿ ಪ್ರತಿ ವಿದ್ಯಾರ್ಥಿಗೂ ಕೌಶಲ್ಯ, ಪ್ರತಿ ಮನೆಗೂ ಉದ್ಯೋಗ ಎಂಬ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸುಂದರ ಕಾರ್ಯಕ್ರಮವನ್ನು ಈ ಬಾಲ್ ಕಂಪ್ಯೂಟರ್ಸ್ ನಲ್ಲಿ ಈ ಕಾರ್ಯಕ್ರಮನ ಆಯೋಜನೆಗೊಂಡಿದ್ದು, ಈ ಒಂದು ತಿಂಗಳು ಈ ಒಂದು ಅರ್ಜಿಯನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಎಚ್.ಸಿ. ಶ್ರೀಕಂಠಯ್ಯನವರ ಸಭಾಂಗಣದಲ್ಲಿ ಇಲ್ಲಿ ಅರ್ಜಿಯನ್ನು ನೀಡಲಾಗುತ್ತಿದೆ. ಪ್ರತಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಾಗ್ಬೋದು, ನಗರ ಪ್ರದೇಶ ವಿದ್ಯಾರ್ಥಿಗಳಾಗ್ಬೋದು, ಇಲ್ಲಿ ಬಂದು ಅರ್ಜಿಯನ್ನು ಸ್ವೀಕರಿಸಿ ಉಚಿತವಾಗಿ ಅರ್ಜಿಯನ್ನು ಕೊಡಲಾಗುತ್ತದೆ. ಈ ಅರ್ಜಿಯನ್ನು ತುಂಬಿ ಬಾಲ್ ಕಂಪ್ಯೂಟರ್ಸ್ಗೆ ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ಇವ್ರಿಗೆ ಕಂಪ್ಯೂಟರ್ ಏನಿದೆ ಇವ್ರಿಗೆ ಎಚ್.ಸಿ. ಶ್ರೀಕಂಠಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕುಟುಂಬದ ಯುವಕುಡಿ ಸನ್ಮಾನ್ಯ ಶ್ರೀ ಲಲಿತ್ ರಾಘವ್ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಇದರ ಅಧ್ಯಕ್ಷರು. ಇವರು ಈ ತಾಲೂಕಿನ ಬಡ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ಉಚಿತವಾದ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಮತ್ತು ಇವರಿಗೆ ಉದ್ಯೋಗದ ಭದ್ರತೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಕೆಲಸ ಮಾಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಯುವ ಕೌಶಲ್ಯ ಅಭಿಯಾನ ಎನ್ನುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಉಚಿತವಾಗಿ ಯಾವುದೇ ರೀತಿಯ ಹಣ ನೀಡಿದರೆ ಇವರಿಗೆ
ಸಂಪೂರ್ಣ ವೆಚ್ಚವನ್ನು ಲಲಿತರಾಘವ್ ಅವರೇ ಭರಿಸ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸಹಿತ ಇದನ್ನು ವಾಲ್ಕ್ ಎಂಬ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿದಿನ ಉಚಿತವಾಗಿ ಟ್ರೈನಿಂಗ್ ಇರುತ್ತೆ. ಈ ರಾಜ್ಯ ಶ್ರೀ ಶ್ರೀಕಂಠಯ್ಯನವರ ಜನ್ಮದಿನದ ಅಂಗವಾಗಿ ಅವರ ಮೊಮ್ಮಗರಾದಂತಹ ರಾಜ್ಯ ಜನ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ವಿದ್ಯುತ್ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಲಲಿತ್ ರಾಘವ್ ಅವರು ಅವರ ಸ್ವಂತ ಖರ್ಚಿನಿಂದ ಅವರ ಸ್ವಂತ ಒಂದು ಖರ್ಚಿನಿಂದ ಈ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೌಶಲ್ಯವನ್ನು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಉದ್ಯೋಗವನ್ನು ತಾವಾಗಿಯೇ ರೂಪಿಸ್ಕೋಬೇಕು ಅಂತಕ್ಕಂಥ ಒಂದು ಸ್ಕಿಲ್ಲನ್ನು ಸ್ಪೋಕನ್ ಇಂಗ್ಲೀಷ್ ಮತ್ತು ಬೇಸಿಕ್ ನಾಲೆಡ್ಜ್ ಎಜುಕೇಷನ್ ಅನ್ನು ಸ್ಪೋಕನ್ ಇಂಗ್ಲೀಷ್ ಇನ್ನಿತರ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇದು ಸನ್ಮಾನ್ಯ ದಿವಂಗತ ಶ್ರೀಕಂಠಯ್ಯನವರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮದ ಅರ್ಜಿಗಳನ್ನು ವಿತರಿಸಲಾಗುವುದು. ಇದನ್ನು ಈ ತಾಲೂಕಿನ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. 2026-27ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್, ಜಿಎನ್ಎಂ, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್, ಡಿಎಂಎಲ್ಟಿ, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಚ್ಐ, ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, ಡಿಒಟಿ ಮತ್ತು ಎಟಿ, ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಎಂಐಟಿ. ವಿದ್ಯಾರ್ಹತೆ 10 ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸೀಮಿತ ಸೀಟುಗಳು ಲಭ್ಯ. ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 9740239936 ಮತ್ತು 998044999936. ಆತ್ಮೀಯ ಪೋಷಕರೇ, ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯಲ್ಲಿಯೇ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿಗೆ ಪ್ಲೇ ಹೋಮ್, ನವಕೀಸ್ ಕಿಂಡರ್ ಕೇರ್, ನರ್ಸರಿ, ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಪ್ರೌಢಶಾಲೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ, ಶಿಶು ಕೇಂದ್ರಿತ ಚಟುವಟಿಕೆ ಆಧಾರಿತ ಕಲಿಕೆ, ಮಕ್ಕಳ ವೈಯಕ್ತಿಕ ಗಮನ ನೀಡಲಾಗುವುದು. ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ. ಸ್ಮಾರ್ಟ್ ಕ್ಲಾಸ್ ಹಾಗೂ ಸಹಪಠ್ಯ ಚಟುವಟಿಕೆಗಳೊಂದಿಗೆ ಸ್ಪೋಕನ್ ಇಂಗ್ಲಿಷ್, ಎಐ ಮತ್ತು ರೋಬೋಟಿಕ್ ಆಧಾರಿತ ಕಲಿಕೆ, ಕಂಪ್ಯೂಟರ್ ಕೋಡಿಂಗ್, ಡಿಜಿಟಲ್ ಕ್ಲಾಸ್ ರೂಮ್, ಕಲ್ಚರಲ್ ಬೇಸ್ಡ್ ಆಕ್ಟಿವಿಟೀಸ್. ವಿದ್ಯಾರ್ಥಿಗಳ ಸಮಗ್ರ ಕಲಿಕೆಯ ವಿಶೇಷ ಸೌಲಭ್ಯಗಳು. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಬಸ್ ಸೌಲಭ್ಯವಿರುತ್ತದೆ. ಆಸಕ್ತ ಪೋಷಕರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ
ಇಂದೇ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845544645 ಮತ್ತು 8197084565. ನಮ್ಮ ಸಂಸ್ಥೆಗೆ ಶಿಕ್ಷಕರು ಬೇಕಾಗಿದ್ದು ಆಕರ್ಷಕ ವೇತನ, ವಾಸ್ತವ್ಯ ವ್ಯವಸ್ಥೆ ಇರಲಿದೆ. ಆಸಕ್ತರು ಸಂಪರ್ಕಿಸಿ. ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್, ಜಿನ್ನೇನಹಳ್ಳಿ, ಕಾಂತರಾಜಪುರ ರಸ್ತೆ, ಶ್ರವಣಬೆಳಗೊಳ. ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿಸುವ ಸಲುವಾಗಿ ತಾಲೂಕಿನ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಕೈಗಾರಿಕೋದ್ಯಮ ಸ್ಥಾಪನೆಯ ಕುರಿತು ಚಿಂತನೆ ನಡೆಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಧರಣಿಕುಮಾರ್ ಹಾಗೂ ಜೆಡಿಎಸ್ ಯುವ ಮುಖಂಡ ದರ್ಶನ್ ಮಾಲೀಕತ್ವದ ನೂತನ ಜೆಡಿ ಅಡ್ಡಾ ಮೆನ್ಸ್ವೇರ್ ಕಲೆಕ್ಷನ್ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಕೆಲಸ ಕೊಡಿಸುವ ಸಲುವಾಗಿ ತಾಲೂಕಿನಲ್ಲಿ ಕೈಗಾರಿಕೋದ್ಯಮ ಸ್ಥಾಪನೆ ಮಾಡುವ ಸಲುವಾಗಿ ಮಾನ್ಯ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈ ಸಂಬಂಧ ಮನವಿ ಮಾಡಲಾಗಿದೆ. ಬೆಂಗಳೂರು ಹಾಗೂ ಜಿಲ್ಲಾ ಕೇಂದ್ರ ಸೇರಿದಂತೆ ಅನೇಕ ಭಾಗಗಳಲ್ಲಿ ತಾಲೂಕಿನ ಜನರು ಕೆಲಸ ಮಾಡುತ್ತಿದ್ದಾರೆ. ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ತಾಲೂಕಿನಲ್ಲಿ ಸೂಕ್ತವಾದ ಜಾಗವನ್ನು ಗುರುತಿಸುವ ಮೂಲಕ ಕೈಗಾರಿಕೋದ್ಯಮವನ್ನು ಪ್ರಾರಂಭ ಮಾಡಿದರೆ ತಾಲೂಕಿನ ಸಾವಿರಾರು ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಈ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಹೋಬಳಿ ಕೇಂದ್ರ ದಿನೇ ದಿನೇ ಹೆಚ್ಚು ಅಭಿವೃದ್ಧಿ ಹೊಂದಿದ್ದು ತಮ್ಮ ಸ್ವಂತ ಹೋಬಳಿ ಕೇಂದ್ರದಲ್ಲೇ ಹೊಸ ಉದ್ಯಮ ಪ್ರಾರಂಭ ಮಾಡುವ ದೃಷ್ಟಿಯಿಂದ ಜಂಬೂರು ಗ್ರಾಮದ ಧರಣಿಕುಮಾರ್ ಹಾಗೂ ದರ್ಶನ್ ನೂತನ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಬ್ರಾಂಡೆಡ್ ಬಟ್ಟೆಗಳು ಕಂಪನಿಯ ದರದಲ್ಲೇ ಸಿಗುವುದರಿಂದ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಉದ್ಯಮಿ ಅಣತಿ ಯೋಗೇಶ್ ಹಾಗೂ ಜೆಡಿಎಸ್ ಯುವ ಮುಖಂಡ ಜಯದೀಪ್ ಗೌಡ ಮಾತನಾಡಿ, ನೂತನ ಸಗಟು ಮಾರಾಟ ಕೇಂದ್ರ ಹೆಚ್ಚು ಪ್ರಸಿದ್ಧಿ ಪಡೆಯುವ ಮೂಲಕ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಉದ್ಯಮಿ ಅಣತಿ ಯೋಗೇಶ್, ತಾಲೂಕು ಜೆಡಿಎಸ್ ಯುವ ಮುಖಂಡ ಜಯದೀಪ್ ಗೌಡ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಹದೇವಮ್ಮ ಶಂಕರ್, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪುಟ್ಟಸ್ವಾಮಿ, ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರಾದ ಹುಲಿಕೆರೆ ಸಂಪತ್ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್, ಹೊನ್ನೇಗೌಡ, ಮಹಮ್ಮದ್ ಜಾವೀದ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಹೊನ್ನಮ್ಮ ಧರಣಿಕುಮಾರ್, ಉಪನ್ಯಾಸಕ ಗುರುರಾಜ್, ಮುಖಂಡರಾದ ಮುರಳಿ, ಜೆಡಿಎಸ್ ಯುವ ಮುಖಂಡ ಜಂಬೂರು ಮಹೇಶ್, ಛಾಯಾ ಗುರುರಾಜ್, ನಾರಾಯಣಸ್ವಾಮಿ, ದಿನೇಶ್ ಎಸ್ಆರ್, ರಮೇಶ್ ಎಸ್ಆರ್, ಕೇಶವಮೂರ್ತಿ, ಬಸವರಾಜ್, ಮಂಜುನಾಥ್, ಅಬ್ರಾಸ್, ತಬ್ರಾಸ್, ಗುಂಡಾ, ಧ್ಯಾನ ಧರಣಿಕುಮಾರ್, ಆಟೋ ಶಿವರಾಜ್, ಪ್ರೀತಮ್, ನೂರುಲ್ಲಾ ಸೇರಿದಂತೆ ಇತರರು ಹಾಜರಿದ್ದರು. ಅವರು ಉದ್ಯಮಿಯಾಗಿ ಜೆಡಿ ಅಡ್ಡಾ ಮೆನ್ಸ್ವೇರ್ನ ಒಂದು ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಹಿರಿಯರಾದಂಥ ಮಾಜಿ ಜೆಪಿ ಅಧ್ಯಕ್ಷರಾದ ಮಾದೇವಮ್ಮ ಇದ್ದಾರೆ, ಬರಣ್ಣ ಇದ್ದಾರೆ, ಜಾವಿದ್ದು, ಶಿವ ಮಂಜು ನಾಗಣ್ಣವರು, ಹೊನ್ನೇಗೌಡರು, ಅನೇಕ ಮುಖಂಡರುಗಳು ಇದ್ದಾರೆ. ಒಬ್ಬ ಯುವಕನಾಗಿ ಅವರ ತಂದೆ ನಮ್ಮ ಧರಣೀಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ, ಮೆನ್ಸ್ವೇರು. ಈ ಒಂದು ಉದ್ಯಮ ಯಶಸ್ಸಾಗಲಿ, ಈ ಮೂಲಕ ಅವ್ರಿಗೆ ಒಂದು ಬದುಕಿಗೆ ಒಂದು ಶಕ್ತಿ ಸಿಗಲಿ. ಇವತ್ತು ನೋಡಿದಾಗ ಒಳ್ಳೆ ಕ್ವಾಲಿಟಿ ಐಟಮ್ಗಳೆಲ್ಲನೂ ಕೂಡ ಮಾರಾಟ ಮಾಡಿ ಹೋಲ್ಸೇಲ್ ಮಾಡ್ತಿದ್ದಾರೆ ರೈತರಿಗೆ ಡೈರೆಕ್ಟ್. ಜೊತೆಗೆ ಒಬ್ಬ ಒಳ್ಳೆ ಯುವಕ ನಮ್ಮ ಧರಣೀಶು, ಅವನಿಗೆ ಒಳ್ಳೆಯ ಕಾಂಟ್ಯಾಕ್ಟ್ ಇದೆ. ಈ ಉದ್ಯಮ ಚೆನ್ನಾಗಿನೇ ಇವತ್ತು ಜೆಡಿ ಮೆನ್ಸ್ ಕಲೆಕ್ಷನ್ಸ್ ಅಂತ ನಮ್ಮ ನುಗ್ಗೇಳಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಸ್ಟಾರ್ಟ್ ಮಾಡಿದ್ದೀವಿ, ಮಾದೇವಮ್ಮ ಕಾಂಪ್ಲೆಕ್ಸ್ ಒಳಗಡೆ. ಏನಪ್ಪ ಅಂತಂದರೆ ನಮ್ಮ ದೇಶ ರೈತರಿಗೆ ಮತ್ತು ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟವಾದ ಬಟ್ಟೆಯನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಗ್ರಾಹಕರಿಗೆ ಅನ್ನೋದೊಂದು ನನ್ನ ಆಸೆ ಇದ್ದಿದ್ದರಿಂದ ಈ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಪ್ರೋತ್ಸಾಹದಿಂದ ಒಂದು ನಡೆಸ್ಕೊಟ್ಟು ನಮ್ಮನ್ನು ಇನ್ನೂ ಮುಂದೆ ತರಬೇಕು ಅಂತ, ಮತ್ತು ಎಲ್ಲ ಉತ್ತಮವಾದ ಗುಣಮಟ್ಟ ಮತ್ತು ಬಾಳಿಕೆಗೆ ಪ್ರತಿಯೊಬ್ಬರಿಗೂ ದೊರಕಬೇಕು ಅನ್ನೋದಕ್ಕೋಸ್ಕರ ಹೋಲ್ಸೇಲ್ ದರದಲ್ಲಿ ಮದುವೆಗೆ ಮತ್ತು ಶುಭ ಸಮಾರಂಭಗಳಿಗೆ ಪ್ರತಿಯೊಂದಕ್ಕೂ ಹೋಲ್ಸೇಲ್ ದರದಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಬಾಳಿಕೆ ಬರುವ ಬಟ್ಟೆಯನ್ನು ಕೊಡಬೇಕು ಅಂತ ನಾನು ಇದು ಮಾಡಿಬಿಟ್ಟು ಅಂಗಡಿ. ನಮಸ್ತೆ. ನಮ್ಮ ನುಗ್ಗೇಳಿ ಹೋಬಳಿಯ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ತಾಲೂಕು ಮಟ್ಟದ ಬಂಧುಗಳೇ, ಇವತ್ತು ನಮ್ಮ ಹುಡುಗ ಒಂದು ಜೆಡಿ ಅಡ್ಡಾ ಅಂತ ಹೇಳಿ ಒಂದು ಮೆನ್ಸ್ ವೇರ್ ಕಲೆಕ್ಷನ್ ಅನ್ನ ಬಹಳ ಏನು ಬೆಂಗಳೂರಲ್ಲಿ ದೊರಕುವಂತ ಬ್ರಾಂಡೆಡ್ ಐಟಮ್ಗಳನ್ನ ಇಲ್ಲಿ ಅಂಗಡಿಯಲ್ಲಿ ಇಟ್ಕೊಂಡಿದ್ದಾನೆ. ರೈತರಿಗೆ ಆಮೇಲೆ ಗ್ರಾಮೀಣವಾದಂಥ ಯುವಕರಿಗೆ ಒಳ್ಳೆ ರೀತಿಯಾದಂಥ ಕಲೆಕ್ಷನ್ ಇದೆ. ನಾನು ಸಹ ಈ ಒಂದು ಶರ್ಟನ್ನು ಪರ್ಚೇಸ್ ಮಾಡಿದ್ದೇನೆ. ನೀವು ಸಹ ಇಲ್ಲಿ ಬಂದು
ನಮ್ಮ ಹುಡುಗನನ್ನು ಪರ್ಚೇಸ್ ಮಾಡಿ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾನೆ. ಆ ರಿಯಾಯಿತಿ ಸೌಲಭ್ಯವನ್ನು ಪಡ್ಕೊಂಡು ಆ ಹುಡುಗನನ್ನು ಬೆಳೆಸಿ ಅಂತೇಳಿ ನನ್ನ ಹತ್ರ ಆರೈಕೆಯನ್ನು ಮಾಡ್ತಾ ಇದ್ದೀನಿ. ರಾಸುಗಳ ಸುರಕ್ಷಿತ ಆರೋಗ್ಯದ ದೃಷ್ಟಿಯಿಂದ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕಾಲುಬಾಯಿ ಲಸಿಕಾ ಅಭಿಯಾನ 9ನೇ ಸುತ್ತಿನ ಕಾಲುಬಾಯಿ ಲಸಿಕಾ ಅಭಿಯಾನಕ್ಕೆ ಶಾಸಕ ಬಾಲಕೃಷ್ಣರಿಂದ ಚಾಲನೆ. ವಿದ್ಯಾವಂತ ಯುವಕರ ಉದ್ಯೋಗದ ಸಲುವಾಗಿ ಕೌಶಲ್ಯ ತರಬೇತಿ ಅಭಿಯಾನ. ಕಾಂಗ್ರೆಸ್ ಮುಖಂಡ, ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್ರಿಂದ ವಿನೂತನ ಕಾರ್ಯಕ್ರಮ. ತಾಲೂಕಿನ ವಿದ್ಯಾವಂತ ಯುವಕರು ನೋಂದಣಿಗಾಗಿ ಯುವ ಕಾಂಗ್ರೆಸ್ ಮುಖಂಡರಿಂದ ಮನವಿ. ಹಾಗೂ ತಾಲೂಕಿನ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಕೈಗಾರಿಕೆ ಸ್ಥಾಪನೆ ಚಿಂತನೆ ಎಂದ ಸಿಎನ್ ಬಾಲಕೃಷ್ಣ. ನುಗ್ಗೇಹಳ್ಳಿಯಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಜೆಡಿ ಅಡ್ಡಾ ಮೆನ್ಸ್ವೇರ್ ಕಲೆಕ್ಷನ್ ಉದ್ಯಮ ಉದ್ಘಾಟಿಸಿ ಶುಭ ಕೋರಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.